ಬಿ ಪಿ ಅಥವಾ ಶುಗರ್ ಇದ್ದವರಿಗೆ ಕಿಡ್ನಿ ಪ್ರಾಬ್ಲಮ್ ಐತೆ ಇಲ್ಲ ಅಂತ 2 ಟೆಸ್ಟ್ ನಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಸಾಧ್ಯ ಇರ್ತೈತಿ. ಒಂದು ಯೂರಿನ್ ಎಕ್ಸಾಮಿನೇಷನ್, ಇನ್ನೊಂದು ಬ್ಲಡ್ ಟೆಸ್ಟ್ ಅಲ್ಲಿ ಕ್ರಿಯಾಟಿನಿನ್ ಅಂತ ಮಾಡ್ತೀವಿ. ಈ ಕ್ರಿಯಾಟಿನ್ ಬಗ್ಗೆ ನಾನು ಪ್ರೀವಿಯಸ್ ರೀಲ್ ಅಲ್ಲಿ ಹೇಳಿದ್ದೀನಿ. ಯೂರಿನ್ ಅಲ್ಲಿ 2 ಟೆಸ್ಟ್ ಮಾಡ್ತೀವಿ, ಒಂದು ಮೈಕ್ರೋ ಆಲ್ಬುಮಿನ್ ಅಂತ, ಇನ್ನೊಂದು ಯೂರಿನ್ ಪ್ರೋಟೀನ್ ಟೆಸ್ಟ್ ಅಂತ ಹೇಳಿ. ಈ ಯೂರಿನ್ ಅಲ್ಲಿ ಮೈಕ್ರೋ ಆಲ್ಬುಮಿನ್ ಅಥವಾ ಪ್ರೋಟೀನ್ ಪಾಸಿಟಿವ್ ಬಂದದಂದ್ರ ಕಿಡ್ನಿ ಆಲ್ರೆಡಿ ಡ್ಯಾಮೇಜ್ ಶುರು ಆಗಿದೆ ಅಂತ ತಿಳ್ಕೊಬೇಕಾಗ್ತೈತಿ. ಮತ್ತೆ ನಮ್ಮದು ಕ್ರಿಯೇಟಿನ್ ನಾರ್ಮಲಿ 0.6 to 1.2 ಇರ್ತೈತಿ. ಅದು ಮೋರ್ ದೆನ್ 1.2 ಬಂದಿತ್ತಂದ್ರೂ ಸಹಿತ ಕಿಡ್ನಿ ಪ್ರಾಬ್ಲಮ್ ಶುರು ಆಗಿದೆ ಅಂತ ತಿಳ್ಕೊಬೇಕಾಗ್ತೈತಿ. ಹಿಂಗಿದ್ದಾಗ ನಾವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಕಿಡ್ನಿ ಫೇಲ್ಯೂರ್ ಆಗ್ಲಾರ್ದಂಗ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೇಗೆ ಸಾಧ್ಯ ಇದೆಯಪ್ಪ ಅಂತಂದ್ರ ಅರ್ಲಿ ಡಿಟೆಕ್ಷನ್. ಎರಡನೇದ್ದು ಬಂದ ಮೇಲೆ ಶುಗರ್ BP ಕಂಟ್ರೋಲ್ ಇರಬೇಕು, ನಾವು ಜೀವನ ಶೈಲಿ ಬದಲಾವಣೆ ಮಾಡ್ಕೋಬೇಕು, ತಜ್ಞ ವೈದ್ಯರಿಂದ ಸರಿಯಾದ ಟ್ರೀಟ್ಮೆಂಟ್ ತಗೋಬೇಕು. ತಗೊಂಡ್ರೆ ನಾವು ಕಿಡ್ನಿ ಫೇಲ್ಯೂರ್ ಇಂದ ನಮ್ಮ ದೇಹಕ್ಕೆ ಆಗುವಂತ ಅನಾಹುತಗಳನ್ನು ತಪ್ಪಿಸಬಹುದಾಗಿದೆ.